ಈ ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರ. ಮೊನ್ನೆ ಮುಖ್ಯಮಂತ್ರಿಗಳು ಹೋಗಿ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿ ಬಂದ್ರಲ್ಲ, ಎಂಟ್ರಿ ಆಗಬೇಕಲ್ಲ. ಆದರೂ ₹100 ಇವತ್ತು ಫ್ಯಾಕ್ಟ್ರಿ ಕಡೆಯಿಂದ 50, ಸರ್ಕಾರದಿಂದ ₹50 ಮೊನ್ನೆ ಘೋಷಣೆ ಮಾಡಿದ್ರು ಮೊನ್ನೆ ಮುಖ್ಯಮಂತ್ರಿ. ಯಾರು ಇಲ್ಲಿವರೆಗೆ ಈ ಥರ ನಮ್ಮ ಮುಖ್ಯಮಂತ್ರಿಗಳ ಥರ ಏನು ಸಮಸ್ಯೆ ಬಂದರೂ ಸ್ಪಂದಿಸ್ತಿರ್ತಕ್ಕಂಥವ್ರು ಯಾರು ಮಾಡಿದ್ದಾರೆ ನೋಡ್ರಿ. ಕೇಂದ್ರ ಸರ್ಕಾರದ ಯಾವ ಜವಾಬ್ದಾರಿಯೂ ನಡ್ಕೋತಾ ಇಲ್ಲ. ನೀವು ನಾನು ಹೇಳೋದು ಬಿಟ್ಬಿಡಿ, ಸಾಯಂಕಾಲ ನೀವು ಸಿಸ್ಟಮ್ ಜೊತೆ ಕೂತ್ಕೊಂಡಾಗ ಒಂದು 10 ನಿಮಿಷ ಯೋಚನೆ ಮಾಡಿ, ಡೀಟೇಲ್ ತಗೊಂಡು ಯಾವ ಒಕ್ಕೂಟದ ಜವಾಬ್ದಾರಿ ಇದೆ. ಸಿದ್ದರಾಮಯ್ಯನವರು, DK ಶಿವಕುಮಾರು ಹೈಕಮಾಂಡ್, ರಾಷ್ಟ್ರೀಯ ಹೈಕಮಾಂಡು, ಖರ್ಗೆ ಅವರು ಅವರೇ ಮಾತಾಡ್ತಾರೆ, ರಾಹುಲ್ ಗಾಂಧಿಯವರು, ವೇಣುಗೋಪಾಲ್, ಸುರ್ಜೇವಾಲರು, ಸೋನಿಯಾ ಗಾಂಧಿಯವರು, ಪ್ರಿಯಾಂಕ್ ಗಾಂಧಿ ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೈಕಮಾಂಡ್ ಇದ್ದರೆ, ರಾಜ್ಯ ಮಟ್ಟದಲ್ಲೂ ಸಹ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಹೈಕಮಾಂಡ್. ಸೊ ಇದನ್ನು ಎಲ್ಲ ವಿಚಾರನೂ ಪಕ್ಷದ ಸರ್ಕಾರದಲ್ಲಿ ಏನೇ ಇದ್ದರೂ ಗೊಂದಲ ಇಲ್ಲದೆ ತೀರ್ಮಾನ ಮಾಡ್ತಾರೆ. ಸುಮ್ಮನೆ ಅನಾವಶ್ಯಕವಾಗಿ ವಿರೋಧ ಪಕ್ಷದವರಿಗೆ ಯಾವುದೂ ವಿಚಾರ ಇಲ್ಲದೆ ಇರೋದ್ರಿಂದ ರೈಸ್ ಮಾಡ್ತಾರೆ. ಮಾಧ್ಯಮದವರು ಏನಾದ್ರು ವಿರೋಧ ಪಕ್ಷ ಹೇಳಿದಾಗ ಅದನ್ನು ಬರಿಬೇಕಾಗುತ್ತೆ, ಕೇಳಬೇಕಾಗುತ್ತೆ, ಕೇಳ್ತಾ ಇದ್ದೀರ. ನಾನು ಮೊನ್ನೆಲ್ಲಿ ಹೇಳಿದೆ, ಅದೆಲ್ಲ ಹುಸಿ ಆಗುತ್ತೆ. ಅದನ್ನು ಬಿಟ್ಬಿಟ್ಟು ಸುಮ್ಮನಿದ್ರೆ ನಮ್ಮ ಪಕ್ಷ ಎಲ್ಲವೂ ಸೂಕ್ತವಾಗಿದೆ ತೀರ್ಮಾನ ಆಗುತ್ತೆ. ಅಥವಾ 15 ದಿವಸ ನೀವು ಬರೀಬೋದು, ಅವರು ಟಿ ವಿಲಿ ಹಾಕ್ಬೋದು, ಅಶೋಕರು ಕೂಗಾಡ್ಬೋದು, ಮಾತಾಡ್ಬೋದು. 15 ದಿವಸ ಆದಮೇಲೆ ನಾವು ಸಟ್ರೇಟ್ ಆದಮೇಲೆ ಮತ್ತೆ ತಿರುಗಿ ಏನು. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಲೆಂದು ಮಳವಳ್ಳಿ ಪಟ್ಟಣದ ಹೊರವಲಯದ ಮಾರೇಹಳ್ಳಿ ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಅವರ ಅಭಿಮಾನಿಗೂ ಹಾಗೂ ತಾಲೂಕು ಒಕ್ಕಲಿಗರ ಸಂಘದ ಸದಸ್ಯರು ವಿಶೇಷ ಪೂಜೆ ಸಲ್ಲಿಸಿದರು. ಒಕ್ಕಲಿಗರ ಸಂಘದ ತಾಲೂಕು ಘಟಕದ ಅಧ್ಯಕ್ಷ VP ನಾಗೇಶ್ ನೇತೃತ್ವದಲ್ಲಿ DK ಶಿವಕುಮಾರ್ ಅವರ ನೂರಾರು ಅಭಿಮಾನಿಗಳು ಭಾವಚಿತ್ರ ಹಿಡಿದು ಅವರ ರಾಜಕೀಯ ಜೀವನ ಸುಗಮವಾಗಲಿ, ಅಡೆತಡೆಗಳು ದೂರವಾಗಲಿ, ಶೀಘ್ರದಲ್ಲಿಯೇ ಮುಖ್ಯಮಂತ್ರಿಯಾಗಲಿ ಎಂದು ಘೋಷಣೆ ಕೂಗಿದರು. ನಂತರ ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸಿ ಪ್ರಾರ್ಥಿಸಿದರು. BM ಎಜುಕೇಷನ್ ಟ್ರಸ್ಟ್ ಕಾರ್ಯದರ್ಶಿ ರಾಮಕೃಷ್ಣ ಮಾತನಾಡಿ, DK ಶಿವಕುಮಾರ್ ಅವರು ಪಕ್ಕಕ್ಕಾಗಿ 40 ವರ್ಷ ದುಡಿದಿದ್ದಾರೆ. ಎಲ್ಲ ಸಮುದಾಯದವರನ್ನು ಒಗ್ಗೂಡಿಸಿಕೊಂಡು ಅಧಿಕಾರ ನಡೆಸುತ್ತಿದ್ದಾರೆ. ಅವರ ದುಡಿಮೆಗಾಗಿ ಪಕ್ಷದ ಹೈಕಮಾಂಡ್ ಮುಖ್ಯಮಂತ್ರಿ ಮಾಡಲಿ ಎಂದು ಒತ್ತಾಯಿಸಿದರು. ದಯಮಾಡಿ ಒಕ್ಕಲಿಗರ ಜನಾಂಗದಲ್ಲಿ ಸಾಕಷ್ಟು ಹಿಂದುಳಿದಿದ್ದೀವಿ ನಾವು. DK ಶಿವಕುಮಾರ್ ಇವರು SM ಕೃಷ್ಣ ಅವರು ಬಿಟ್ಟ ಮೇಲೆ ಬೇರೆಯವ್ರು ಯಾರು ಸಹ ಮುಖ್ಯಮಂತ್ರಿ ಆಗಿಲ್ಲ. DK ಶಿವಕುಮಾರ್ ಅವರು ಕಳೆದ 40-50 ವರ್ಷಗಳಿಂದ ಸಾಕಷ್ಟು ಈ ಮಳವಳ್ಳಿಯೇ ಇರ್ಬೋದು, ಇಡೀ ರಾಜ್ಯದಲ್ಲಿ ಇರ್ಬೋದು, ಅವರ ಶಕ್ತಿಯನ್ನ ಅವರು ಯಾವುದೇ ಪಕ್ಷ ಆಗ್ಲಿ, ಪಕ್ಷದ ವಿಚಾರ ಇಲ್ಲಿಲ್ಲ. ಅದು ದಳ ಆಗ್ಲಿ, ಕಾಂಗ್ರೆಸ್ ಆಗ್ಲಿ, BJP ಆಗ್ಲಿ, ಪಕ್ಷಾತೀತವಾಗಿ ತಾಲೂಕು ಒಕ್ಕಲಿಗರ ಸಂಘ ಇಂದ್ಲಿಂದನೂ ಸಹ ಯಾರು ನಮ್ಮ ಜನಾಂಗದಲ್ಲಿ ಪ್ರಮುಖರಿದ್ದಾರೆ ಅವ್ರ ಪರವಾಗಿ ಇಂದ್ಲಿಂದನೂ ಮಾಡ್ಕೊಂಡು ಬಂದಿದ್ದೀವಿ. VP ನಾಗೇಶ್ ಮಾತನಾಡಿ, DK ಶಿವಕುಮಾರ್ ಅವರು ನಿರಂತರವಾಗಿ ಕಾಂಗ್ರೆಸ್ಗಾಗಿ ದುಡಿದಿದ್ದಾರೆ. ಹಲವು ಸಂಕಷ್ಟವನ್ನು ಎದುರಿಸಿ KPCC ಅಧ್ಯಕ್ಷರಾಗಿ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಇಂತಹ ಮಹಾನ್ ನಾಯಕನಿಗೆ ಮುಖ್ಯಮಂತ್ರಿ ಸ್ಥಾನ ನೀಡಬೇಕು. ಈಗಾಗಲೇ 7 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿದ್ದಾರೆ. ಹೀಗಾಗಿ DK ಶಿವಕುಮಾರ್ ಅವರಿಗೆ CM ಸ್ಥಾನ ಬಿಟ್ಟುಕೊಟ್ಟು ಸಹಕಾರ ನೀಡಲಿ ಎಂದರು. ಮೇಕೆದಾಟು ಯೋಜನೆಗಾಗಿ ಕನಸು ಕಂಡು ಹೋರಾಟ ಮಾಡಿದ್ದಾರೆ. ಬೆಂಗಳೂರಿನ ಜನರಿಗೆ ಕುಡಿಯುವ ನೀರನ್ನು ಒದಗಿಸಲು ಮೇಕೆದಾಟು ಯೋಜನೆಯ ಅವಶ್ಯಕತೆ ಇದೆ. ಶೀಘ್ರವೇ ಅವರನ್ನು ಮುಖ್ಯಮಂತ್ರಿ ಮಾಡಲಿ ಎಂದು ಮನವಿ ಮಾಡಿದರು. 1999ರಲ್ಲಿ SM ಕೃಷ್ಣ ಅವರು KPCC ಅಧ್ಯಕ್ಷರಾಗಿ CM ಆದ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಒಕ್ಕಲಿಗರ ಮುಖ್ಯಮಂತ್ರಿ ಪ್ರಾಧಾನ್ಯತೆ ಸಿಕ್ಕಿರುವುದಿಲ್ಲ. 2021ರಲ್ಲಿ DK ಸಾಹೇಬರು KPCC ಅಧ್ಯಕ್ಷರಾದ ನಂತರ ಪಕ್ಷಕ್ಕಾಗಿ ಹಗಲಿರುಳು ಶ್ರಮಿಸಿರ್ತಾರೆ, ದುಡಿದಿರ್ತಾರೆ. ಈಗೇನು ಶಾಸಕರು ಗೆದ್ದಿದ್ದಾರೆ, ಸೋತಿದ್ದಾರೆ, ಜೊತೆ ಕಾರ್ಯಕರ್ತರಿಗೆ ಒಂದಲ್ಲ ಒಂದು ರೀತಿ ಅವರು ಕೆಲಸವನ್ನು ಕೊಡ್ತಾ ಇರ್ತಾರೆ. ಉದಾಹರಣೆ ಕೋವಿಡ್ ಸಂದರ್ಭ ಇರ್ಬೋದು, ಮೇಕೆದಾಟು ಯೋಜನೆ ಇರ್ಬೋದು. ಏಕೆಂದರೆ ಮೇಕೆದಾಟು ಯೋಜನೆ ಮಾಡಿದ್ರೆ ನಮ್ಮ ಹಳೆ ಮೈಸೂರು ಪ್ರಾಂತ್ಯದ 7-8 ಜಿಲ್ಲೆಗಳಿಗೆ ಕಾವೇರಿ ನೀರು ಮಳೆ ಅಭಾವ ಆದಂಥ ಸಂದರ್ಭದಲ್ಲಿ ಕಾವೇರಿ ನೀರು ಸಮಸ್ಯೆ ಬರ್ತದೆ. ಇದನ್ನು ತಪ್ಪಿಸಲೇಬೇಕು. ಬೆಂಗಳೂರಿಗೂ ಕೂಡ ಶುದ್ಧವಾದಂಥ ಕುಡಿಯ ನೀರು ಕೊಡಬೇಕು ಅಂದರೆ ಮೇಕೆದಾಟು ಯೋಜನೆಯನ್ನು ಜಾರಿಗೆ ತಂದರೆ ನಮಗೆ ಎಲ್ಲ ಸಮಸ್ಯೆ ಬಗೆಹರಿತದೆ ಅಂತೇಳಿ ಅವರು ಭಾಳ ದೂರದೃಷ್ಟಿ ಇಟ್ಕೊಂಡು ಈ ಮೇಕೆದಾಟು ಯೋಜನೆಗೆ ಕೇಂದ್ರ ಸರ್ಕಾರ ಅನುಮತಿ ಕೊಡದೇ ಇದ್ದಾಗ ಅವರು ರಾಜ್ಯ ಸರ್ಕಾರನೂ ಕೂಡ ಅದನ್ನು ಆಸಕ್ತಿ ವಹಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಅವರು ಪಾದಯಾತ್ರೆಯನ್ನು ಮಾಡಿ ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ನ ಲೆಕ್ಕಿಸ್ತಾನೆ ಮಾಡಿರ್ತಾರೆ. ಹಂಗಾಗಿ ಪಕ್ಷಕ್ಕೋಸ್ಕರ ಅವರು ತನ್ನದೇ ಆದಂಥ 40 ವರ್ಷಗಳ ಕಾಲ ಅವರ ಜೀವನವನ್ನು ಮುಡುಪಾಗಿಟ್ಟು
ಪುರಸಭೆ ಮಾಜಿ ಅಧ್ಯಕ್ಷ ಎಂಎ ಚಿಕ್ಕರಾಜು ಮಾತನಾಡಿ, ಕಾಂಗ್ರೆಸ್ನಲ್ಲಿ ಎಸ್ಎಂ ಕೃಷ್ಣ ನಂತರ ಒಕ್ಕಲಿಗ ಸಮುದಾಯದ ಯಾವೊಬ್ಬ ನಾಯಕರು ಮುಖ್ಯಮಂತ್ರಿಯಾಗಿಲ್ಲ. ಕೆಪಿಸಿಸಿ ಅಧ್ಯಕ್ಷರಾಗಿ ರಾಜ್ಯದೆಲ್ಲೆಡೆ ಕಾಂಗ್ರೆಸ್ನನ್ನು ಬಲಪಡಿಸಿ ಅಧಿಕಾರಕ್ಕೆ ತಂದಿದ್ದಾರೆ. ಹಳೆ ಮೈಸೂರು ಭಾಗದ ಒಕ್ಕಲಿಗ ಸಮುದಾಯವು ಡಿಕೆ ಶಿವಕುಮಾರ್ ಬೆನ್ನಿಗೆ ನಿಂತಿದೆ. ಹೀಗಾಗಿ ಡಿಕೆ ಶಿವಕುಮಾರ್ ಅವರನ್ನು ಕಾಂಗ್ರೆಸ್ ಮುಖ್ಯಮಂತ್ರಿ ಮಾಡಬೇಕು ಎಂದು ಮನವಿ ಮಾಡಿದರು. ಬಿಜೆಪಿ ಮುಖಂಡ ಅಪ್ಪಾಜಿ ಗೌಡ ಮಾತನಾಡಿ, ನಾವು ಒಕ್ಕಲಿಗರಾಗಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಲಿ ಎಂದು ಬಯಸುತ್ತಿದ್ದೇವೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಅವರ ಶ್ರಮ ಸಾಕಷ್ಟಿದೆ. ಅವರಿಗೆ ಅಲ್ಲಿ ಅವಕಾಶ ಸಿಗದಿದ್ದರೆ ಬಿಜೆಪಿಗೆ ಬರಲಿ, ನಾವು ಮುಖ್ಯಮಂತ್ರಿ ಮಾಡುತ್ತೇವೆ ಎಂದು ಹೇಳಿದರು. ಈಗ ಡಿಕೆ ಈ ತರ ಈಗ ನಾವು ಅವಕಾಶ ಕೊಡಬಾರ್ದು. ಒಕ್ಕಲು ಮಳವಳ್ಳಿ ತಾಲೂಕಿನಲ್ಲಿ ಯಾಕೆ ಅಂದ್ರೆ ನಮ್ಮ ಜನಾಂಗ ರಾಜ್ಯದ 2ನೇ ಸ್ಥಾನ ಇದ್ದೀವಿ, ಲಿಂಗಾಯತರು 1ನೇ ಸ್ಥಾನದಲ್ಲಿ ಇದ್ದೀವಿ. ನಾವು ಎದಕ್ಕೆ ಡಿಕೆ ಅವ್ರಿಗೆ ಒಂದು ಮಾತು ಹೇಳ್ತಾ ಇದ್ದೀನಿ ನಾನು, ನೀವು ಈ ಮೊನ್ನೆಯಿಂದ ನಾಡಿದ ಮಾತು ಪ್ರಶ್ನೆ ತಗೋಬೇಕಾಯ್ತು, ನೀವು ತಗೋಕ್ ಬಂದಿಲ್ಲ. ಈಗಲೂ ಹೇಳ್ತಾ ಇದ್ದೀನಿ, ಚಾಲೆಂಜ್ ತಗೊಳ್ಳಿ. ನೀವು ಚಾಲೆಂಜ್ ತಗೊಳ್ಳಿ, ಯಾವ ಸಿದ್ದರಾಮಯ್ಯ ಇಲ್ಲ, ರಾಹುಲ್ ಗಾಂಧಿ ಅಲ್ಲ. ನೀವು ಚಾಲೆಂಜ್ ತಗೊಂಡ್ರೆ ಒಂದು ಉದಾಹರಣೆ ಹೇಳ್ತೀನಿ. ಎಸ್ಎಂ ಕಾಸೇನು ಬಿಡ್ತಂದ್ರು, ತಮಿಳುನಾಡು ಅವರು ಬೇರೆ ಸರ್ಕಾರ ಬಂದು ನಾನು ನಮ್ಮ ಜನ ಮುಖ್ಯಮಂತ್ರಿ ಆಯ್ತಾರೆ ಅಂದ್ರು. ಕೊನೆಗೆ ಈರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಮಾಡಿದ್ರು. ಡಿಕೆ ಮುಖ್ಯಮಂತ್ರಿ ಮಾಡ್ತೀವಿ, ಅಪ್ಪನ ಮನಸ್ಸು ಗೊತ್ತಲ್ಲ. ಹಳೆ ಮೈಸೂರು ಭಾಗದಲ್ಲಿ ಏನ ಕಾಂಗ್ರೆಸ್ ಬರ್ಬೇಕು ಅಂದ್ರೆ ಡಿಕೆ ಶಿವಕುಮಾರ್ ಅವರೇ ಕಾರಣ. ನಾನು ಬಿಜೆಪಿ ಪರ ಮಾತಾಡ್ತಿಲ್ಲ, ನಾನು ಒಕ್ಕಲು ಸಂಘದ ಪರ ಮಾತಾಡ್ತಾ ಇದ್ದೀನಿ. ಲಕ್ಷ್ಮೀನರಸ್ವಾಮಿ ಸಾಕ್ಷಿ ಆಗ್ಲಿ, ಅವರು ಮುಖ್ಯಮಂತ್ರಿ ಆಗ್ಬೇಕು. ಒಂದ್ ವೇಳೆ ಮುಖ್ಯಮಂತ್ರಿ ಆಗಿಲ್ಲ ಅಂದ್ರೆ ಅವರು ನಮ್ಮ ಬಿಜೆಪಿ ಬರಲಿ, ನಾವು ಮುಖ್ಯಮಂತ್ರಿ ಮಾಡ್ತೀವಿ. ಬ್ಲಾಕ್ ಕಾಂಗ್ರೆಸ್ ಕಾರ್ಯಾಧ್ಯಕ್ಷರಾದ ಎಂಬಿ ಮಲ್ಲಯ್ಯ ಅವರು ಅನ್ನ ಸಂಪರ್ತಣೆ ಆಯೋಜಿಸಿದರು. ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಸುಂದರರಾಜು, ಸಂಪೂರ್ಣ ಸಾವಯವ ಕೃಷಿಕರ ಸಂಘದ ಅಧ್ಯಕ್ಷ ಎಂಎನ್ ಮಹೇಶ್ ಕುಮಾರ್, ಬ್ಲಾಕ್ ಕಾಂಗ್ರೆಸ್ ಕಾರ್ಯಾಧ್ಯಕ್ಷರಾದ ಎಂಬಿ ಮಲ್ಲಯ್ಯ, ಶಿವಮಾದೇಗೌಡ, ಕೆಪಿಸಿಸಿ ಸದಸ್ಯ ಪುಟ್ಟಸ್ವಾಮಿ, ಕಾಂಗ್ರೆಸ್ ಯುವ ಘಟಕದ ಅಧ್ಯಕ್ಷ ವಡ್ಡರಹಳ್ಳಿ ಶ್ರೀಕಾಂತ್, ಟಿಎಪಿಸಿಎಂಎಸ್ ಮಾಜಿ ಅಧ್ಯಕ್ಷರಾದ ಕೆಎಸ್ ದ್ಯಾಪೇಗೌಡ, ಟಿಸಿ ಚೌಡಯ್ಯ, ಕಾಂಗ್ರೆಸ್ ಮಹಿಳಾ ಘಟಕದ ರಾಜ್ಯ ಕಾರ್ಯದರ್ಶಿ ಜಯಮ್ಮ, ಮುಖಂಡರಾದ ವೆಂಕಟೇಗೌಡ, ಶಿವಮಾದೇಗೌಡ, ರಮೇಶ್, ಸುಂದರೇಶ್, ಬಸವರಾಜು, ದೊಡ್ಡಸ್ವಾಮಿಗೌಡ ಸೇರಿದಂತೆ ನೂರಾರು ಮಂದಿ ಪಾಲ್ಗೊಂಡಿದ್ದರು. ಇತ್ತೀಚೆಗೆ ನಿಧನರಾದ ಕಲಾವಿದ ವೈಸಿಕುಮಾರ್ ಅವರ ನೆನಪಿನಾರ್ಥ ಜಾನಪದ ಮತ್ತು ಬೀದಿ ನಾಟಕ ಕಲಾ ತಂಡಗಳ ಒಕ್ಕೂಟ ಹಾಗೂ ಜಿಲ್ಲಾ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಎಲ್ಲ ಪ್ರಕಾರದ ಕಲಾವಿದ ಹಾಗೂ ಕಲಾ ತಂಡಗಳ ಸಹಯೋಗದಲ್ಲಿ ನಗರದ ಬಾಲಭವನದಲ್ಲಿ ನವೆಂಬರ್ 28ರ ಸಂಜೆ 3 ಗಂಟೆಗೆ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಉತ್ಸವ ಹಾಗೂ ವೈಸಿಕುಮಾರ್ ಕುಟುಂಬಕ್ಕೆ ಆರ್ಥಿಕ ನೆರವು ನೀಡುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಜನಪದ ಮತ್ತು ಬೀದಿ ನಾಟಕ ಕಲಾ ತಂಡಗಳ ಒಕ್ಕೂಟದ ಅಧ್ಯಕ್ಷ ಸಂತೆ ಕಸಲಗೆರೆ ಬಸವರಾಜು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರದ ಸೌಲಭ್ಯಗಳ ಜಾಗೃತಿ ಮೂಡಿಸುವ ವೃತ್ತಿಯಲ್ಲಿ ನಿರತರಾಗಿದ್ದ ವೈಸಿಕುಮಾರ್ ಕುಟುಂಬಕ್ಕೆ ಜಿಲ್ಲೆಯ ಉದಾರಿಗಳ ನೆರವನ್ನು ತಲುಪಿಸುವ ಉದ್ದೇಶ ಅವರ ನೆನಪಿನಾರ್ಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಜಿಲ್ಲಾ ನಾನಾ ಸಂಘಟನೆಗಳು, ಕಲಾ ಪೋಷಕರು, ಸಂಘಟಕರು, ಪ್ರೇಕ್ಷಕರ ಸಹಕಾರದಿಂದ ಸಾಂಸ್ಕೃತಿಕ ಉತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ಒಕ್ಕಲಿಗ ಸಂಸ್ಥಾನ ಮಟ್ಟದ ಪೀಠಾಧಿಪತಿ ನಿಶ್ಚಲಾನಂದನಾದ ಸ್ವಾಮೀಜಿ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸುವರು. ಶಾಸಕ ರವಿಕುಮಾರ್ ಗೌಡ ಉದ್ಘಾಟಿಸಲಿದ್ದು, ಜಿಲ್ಲಾಧಿಕಾರಿ ಡಾ ಕುಮಾರ ಅಧ್ಯಕ್ಷತೆ ವಹಿಸುವರು. ಜಿಲ್ಲಾ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ, ಜಿಪಂ ಸಿಇಒ ಕೆಆರ್ ನಂದಿನಿ, ಎಡಿಸಿ ಶಿವಾನಂದಮೂರ್ತಿ, ಅಂಗವಿಕಲ ಕಲ್ಯಾಣಾಧಿಕಾರಿ ಕೋಮಲ್ ಕುಮಾರ್, ವಾರ್ತಾಧಿಕಾರಿ ಹರೀಶ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಡಾ ಬಿವಿ ನಂದೀಶ್, ಡಾ ಮೀರಾ ಶಿವಲಿಂಗಯ್ಯ, ಕೆಟಿ ಹನುಮಂತು, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಸಂಸ್ಥೆಯ ಅಧ್ಯಕ್ಷ ಎಂ ವಿನಯ್, ಎಲ್ ಸಂದೇಶ್, ಸಬ್ಬನಹಳ್ಳಿ ರಾಜು, ಒಕ್ಕೂಟದ ಅಧ್ಯಕ್ಷ ಸಂತೆ ಕಸಲಗೆರೆ ಬಸವರಾಜು ಭಾಗವಹಿಸುವರು ಎಂದು ವಿವರಿಸಿದರು. ಸಾಂಸ್ಕೃತಿಕ ಉತ್ಸವದ ಭಾಗವಾಗಿ ಹೇಮ ತಂಡದಿಂದ ಸುಗಮ ಸಂಗೀತ ಹಾಗೂ ವೈಸಿ ಪರಮೇಶ್ ತಂಡದಿಂದ ನಾಟಕ ಪ್ರದರ್ಶನ ನಡೆಯಲಿದೆ ಎಂದು ಇದೇ ವೇಳೆ ತಿಳಿಸಿದರು. ಮಂಡ್ಯ ತಾಲೂಕು ಯರಹಳ್ಳಿ ಗ್ರಾಮದ ವೈಸಿಕುಮಾರ್ ಅಂತ ಅವರು ಬೀದಿ ನಾಟಕ ಜಾನಪದ ಕಲಾವಿದರು. ಕಳೆದ 20 ವರ್ಷಗಳಿಂದ ನಮ್ಮೊಟ್ಟಿಗೆ ಬೀದಿ ನಾಟಕವನ್ನು ಮಾಡ್ತಾ ನಾವೆಲ್ಲರೂ ಕೂಡ ಜೊತೆಗಿದ್ದಂಥವರು. ಅವರು ಕಳೆದ ತಿಂಗಳು ಅಕಾಲಿಕ ಮರಣಕ್ಕೆ ತುತ್ತಾಗಿ ಅವರು ಮರಣವನ್ನು ಹೊಂದಿರ್ತಾರೆ. ಹಾಗಾಗಿ ಅವ್ರಿಗೆ ಆ ಕುಟುಂಬಕ್ಕೆ, ಯಾಕೆಂದರೆ ಅವರು ತುಂಬ ಕಡು ಬಡತನದಲ್ಲಿರ್ತಾರೆ, ಒಂದು ಮಗು ಇದೆ. ಹಾಗಾಗಿ ಆ ಕುಟುಂಬಕ್ಕೆ ಏನಾದರೂ ಒಂದು ಸಹಾಯಾರ್ಥವನ್ನು ಮಾಡಬೇಕಂತೇಳಿ ಗೆಳೆಯ ವೈಸಿಕುಮಾರ್ ಅವರ ನೆನಪಿನಾರ್ಥವಾಗಿ ನಾಳೆ 28/11/2025 ಮಂಡ್ಯ ಜಿಲ್ಲಾ ಬಾಲಭವನದಲ್ಲಿ ವೈಸಿಕುಮಾರ್ ಅವರ ಕುಟುಂಬಕ್ಕೆ ನಿಧಿ ಹಸ್ತಾಂತರ ಹಾಗೂ ಅವರ ಹೆಸರಿನಲ್ಲಿ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಉತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ಜಿಲ್ಲೆಯ ನೂರಾರು ಜನ ಸಂಘಟಕರು, ಕಲಾ ಪೋಷಕರು, ಕಲಾಭಿಮಾನಿಗಳು ಎಲ್ಲರ ನೆರವಿನೊಂದಿಗೆ ನಾಳೆ ಆ ಕುಟುಂಬಕ್ಕೆ ಆ ಕಾರ್ಯಕ್ರಮವನ್ನು ಮಾಡಿ ಅವರಿಗೆ ಒಂದು ಸಣ್ಣ ಆರ್ಥಿಕ ಸಹಾಯವನ್ನು ನೀಡಬೇಕಂತೇಳಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ ತಾವು ನೋಡ್ತಾ ಇದ್ರಿ, ಕೆಲವು ಕಲಾವಿದರುಗಳು ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಅಬ್ಬರದ ಕಾರ್ಯಕ್ರಮಗಳನ್ನ ಮಾಡ್ತಾ ವಿಲಾಸಿ ಜೀವನವನ್ನು ಕಂಡುಕೊಂಡಿದ್ದಾರೆ. ಆದರೆ ಗೆಳೆಯ ವೈಸಿಕುಮಾರ್ ಅವರು ನಮ್ಮೊಟ್ಟಿಗೆ ಬೀನಾಟಕ ಮಾಡುವಂಥವ್ರು. ಸರ್ಕಾರದ ಯೋಜನೆಗಳನ್ನು ಹಳ್ಳಿಗಳಿಗೆ, ಆಡಿಗಳಿಗೆ, ಕುಗ್ರಾಮಗಳಿಗೆ, ಬಸ್ ಸಂಪರ್ಕ ಇಲ್ಲದಿರ್ತಕ್ಕಂಥ ಗ್ರಾಮಗಳಿಗೆ ಹೋಗಿ ಸರ್ಕಾರದ ಯೋಜನೆಗಳನ್ನು ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಾ ಇದ್ವು. ಆದರೆ ಗೆಳೆಯ ಅವರ ಕುಟುಂಬಕ್ಕಾಗಿ, ಅವನಿಗಾಗಿ ಏನೂ ಕೂಡ ಅವನು ಮಾಡಿಕೊಂಡಿರಲಿಲ್ಲ. ಅದನ್ನು ಮನಗಂಡು ನಮ್ಮ ಮಂಡ್ಯ ಜಿಲ್ಲಾ ಬೀದಿ ನಾಟಕ
ಕಲಾ ತಂಡಗಳ ಒಕ್ಕೂಟ ಏನಾದ್ರು ನಮ್ಮ ಕೈಲಿ ಆದರೆ ಸಹಾಯವನ್ನು ಮಾಡಬೇಕಲ್ಲ ಅಂತೇಳಿ ನಾಳೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಕಾರದೊಂದಿಗೆ ಜೊತೆಗೆ ಹಲವಾರು ಜನ ಕಲಾ ಪೋಷಕರು ಈ ಜಿಲ್ಲೆಯ ಸಂಘಟಕರು ನಾವು ಈ ಥರ ಕಾರ್ಯಕ್ರಮ ಮಾಡ್ತೀವಿ ಅಂದಾಗ ನಾವು ಕೂಡ ಸಹಾಯ ಮಾಡ್ತೀವಿ ಅಂತೇಳಿ ಎಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ. ಈ ಒಂದು ಕಾರ್ಯಕ್ರಮ ಕೈ ಜೋಡಿಸಿದಂಥ ಎಲ್ಲರಿಗೂ ಕೂಡ ನಾವು ಅಭಿನಂದನೆ ಸಲ್ಲಿಸ್ತಾ ನಾಳೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಪ್ರಚಾರ ಹೆಚ್ಚು ಜನಕ್ಕೆ ತಲುಪಬೇಕನ್ನೋ ನಿಟ್ಟಿನಲ್ಲಿ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು. ಹಾಗಾಗಿ ತಾವುಗಳು ತಮ್ಮೆಲ್ಲರ ನೆಚ್ಚಿನ ಪತ್ರಿಕೆಗಳಲ್ಲಿ ಹಾಗೂ TV ಮಾಧ್ಯಮಗಳಲ್ಲಿ ಇದನ್ನು ಪ್ರಚಾರ ಮಾಡಿ ಅಗಲಿದ ಗೆಳೆಯ ಕುಟುಂಬಕ್ಕೆ, ಯಾಕೆಂದರೆ ಅವನಿದ್ದಾಗ ಏನು ಮಾಡಲಿಲ್ಲ, ಮನೇಲಿ ದಿನ ಏನು ಮಾಡಲಿಲ್ಲ ಅಂತ ಹೇಳಿದ್ರು, ಆ ಕುಟುಂಬಕ್ಕೆ ನಾಳೆ ಒಂದು ಕಾರ್ಯಕ್ರಮವನ್ನು ಮಾಡಿ ಆ ಕುಟುಂಬಕ್ಕೆ ನಾವು ಕೂಡ ಒಟ್ಟಿಗೆ ಇದ್ದೀವಿ ಅಂತೇಳಿ ಒಂದು ಸಾಂತ್ವನವನ್ನು ಮಾಡುವಂಥ ಕಾರ್ಯಕ್ರಮ. ಹಾಗಾಗಿ ಹೆಚ್ಚು ಪ್ರಚಾರ ಮಾಡಿ ಕಾರ್ಯಕ್ರಮ ಯಶಸ್ವಿಗೆ ತಾವೆಲ್ಲರೂ ಕೂಡ ಸಹಕರಿಸಬೇಕು. ನೀವೆಲ್ಲರೂ ಕೂಡ. ಗೋಷ್ಠಿಯಲ್ಲಿ ಒಕ್ಕೂಟದ ಕಾರ್ಯದರ್ಶಿ ಶೇಖರ್ ಎನ್ ಹನಿಯಂಬಾಡಿ, ಪ್ರಧಾನ ಕಾರ್ಯದರ್ಶಿ ವೈರಮುಡಿ, ನಿರ್ದೇಶಕ ದೇವರಾಜ್ ಕೊಪ್ಪ, KM ಕೃಷ್ಣೇಗೌಡ ಇದ್ದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಹಿಳೆಯರ ಆರ್ಥಿಕ ಸಬಲೀಕರಣದ ಜೊತೆಗೆ ಹಲವು ಸಾಮಾಜಿಕ ಕಾರ್ಯದಲ್ಲಿ ತೊಡಗಿದೆ ಎಂದು ಯೋಜನೆ ಜಿಲ್ಲಾ ನಿರ್ದೇಶಕಿ ಎಂ ಚೇತನಾ ತಿಳಿಸಿದರು. ಮಳವಳ್ಳಿ ತಾಲೂಕಿನ ಕಿರುಳಾವಲು ಗ್ರಾಮದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ನಮ್ಮೂರು ನಮ್ಮ ಕೆರೆ ಯೋಜನೆಯಡಿ ಅಭಿವೃದ್ಧಿಪಡಿಸಿದ ಕೆರೆಯನ್ನು ಗ್ರಾಮ ಪಂಚಾಯಿತಿಗೆ ಹಸ್ತಾಂತರಿಸುವುದು ಹಾಗೂ ಕೆರೆಗೆ ಬಾಗಿನ ಅರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಧರ್ಮಸ್ಥಳ ಧರ್ಮಾಧಿಕಾರಿ ಡಾ ವೀರೇಂದ್ರ ಹೆಗಡೆ ಜನ್ಮದಿನದ ಅಂಗವಾಗಿ ಹಲವು ಗ್ರಾಮಾಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಹೇಳಿದರು. ಅಂತರ್ಜಲ ಮಟ್ಟವನ್ನು ಉಳಿಸಬೇಕು, ಪ್ರಾಣಿ ಪಕ್ಷಿಗಳು ಜಾನುವಾರುಗಳಿಗೆ ನೀರು ಸಿಗಬೇಕು, ರೈತರಿಗೆ ಸರಿಯಾದ ಸಮಯಕ್ಕೆ ಸಮರ್ಪಕವಾಗಿ ನೀರಿನ ಸೌಲಭ್ಯ ದೊರೆಯಬೇಕೆಂಬ ಉದ್ದೇಶದಿಂದ ಗ್ರಾಮದಲ್ಲಿರುವ ಕೆರೆಗಳನ್ನು ಯೋಜನೆ ವತಿಯಿಂದ ಅಭಿವೃದ್ಧಿಪಡಿಸಲಾಗುತ್ತಿದೆ. ಮಂಡ್ಯ ಜಿಲ್ಲೆಯಲ್ಲಿ 46ಕ್ಕೂ ಹೆಚ್ಚು ಕೆರೆಗಳ ಹೂಳೆತ್ತುವ ಕೆಲಸ ಮಾಡಲಾಗಿದೆ. ಕಿರುಗಾವಲು ಗ್ರಾಮದಲ್ಲಿ ರೈತರು ಕೆರೆ ಅಭಿವೃದ್ಧಿ ಸಮಿತಿ ಗ್ರಾಮ ಪಂಚಾಯಿತಿ ಸಹಕಾರದೊಂದಿಗೆ ಕೆರೆಯಲು ಸಮಗ್ರವಾಗಿ ಅಭಿವೃದ್ಧಿಪಡಿಸಿ ಗ್ರಾಮ ಪಂಚಾಯಿತಿಗೆ ಹಸ್ತಾಂತರ ಮಾಡಲಾಗುತ್ತಿದೆ ಎಂದು ಹೇಳಿದರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನಲ್ಲಿ ನಾವು ಇವತ್ತು ಕೆರೆಯನ್ನು ಹೂಳೆತ್ತುವಂತಹ ಕೆಲಸವನ್ನು ಈ ಒಂದು ಕಿರುಗಾವಲಲ್ಲಿ ಮಾಡಿದ್ದೇವೆ. ಬಹುಶಃ ಇವತ್ತು ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಜನ್ಮದಿನ. ಆ ಒಂದು ಸಂದರ್ಭದಲ್ಲಿ ಅವರು ಇವತ್ತು ಅನೇಕ ಗ್ರಾಮಾಭಿವೃದ್ಧಿ ಕಾರ್ಯಕ್ರಮಗಳನ್ನು ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಮಾಡ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಕೆರೆ ಕೆಲಸವನ್ನು ಒಂದು ಅಂತರ್ಜಲ ಮಟ್ಟವನ್ನು ಉಳಿಸಬೇಕು, ಹಾಗೆಯೇ ಪ್ರಾಣಿ ಪಕ್ಷಿಗಳಿಗೆ ನೀರು ಸಿಗಬೇಕು, ನಮ್ಮ ರೈತರಿಗೆ ಸರಿಯಾದ ಸಮಯಕ್ಕೆ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತ ಹೇಳಿ ಗ್ರಾಮದಲ್ಲಿ ಇರುವಂಥ ಕೆರೆಗಳನ್ನು ಗುರುತಿಸಿಕೊಂಡು ಅದರ ಹೂಳೆತ್ತಿ ಅದಕ್ಕೆ ಪೂರಕವಾದಂಥ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವಂಥದ್ದು ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ತಾ ಇದೆ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಈಗಾಗಲೇ ಸುಮಾರು 46 ಕೆರೆಗಳ ಹೂಳೆತ್ತುವಂಥ ಕೆಲಸವನ್ನು ನಿರ್ವಹಿಸಿ ಈಗಾಗಲೇ ಅದನ್ನು ಜನರು ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಇಲ್ಲಿಯ ಜನತೆ ಭಾಳಷ್ಟು ಉತ್ತಮ ರೀತಿಯಲ್ಲಿ ಸಹಕರಿಸಿ ಈ ಒಂದು ಕೆರೆ ಆಗಬೇಕು ಅಂತ ಹೇಳಿ ಬಹುಶಃ ನಾವು ಹೂಳೆತ್ತಿ ಕೊಡುವಂಥ ಕೆಲಸವನ್ನು ಮಾತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಮಾಡಿದ್ದೇವೆ. ಇಲ್ಲಿಯ ಕೃಷಿಕರೆಲ್ಲ ಸೇರಿ ಎತ್ತಿದಂಥ ಹೂಳನ್ನು ತಮ್ಮ ಜಮೀನುಗಳಿಗೆ ತೋಟಗಳಿಗೆ ಹಾಕುವಂಥ ವ್ಯವಸ್ಥೆ, ಹಾಗೆಯೇ ನಮಗೆ ಗ್ರಾಮ ಪಂಚಾಯತ್ನವರು ಸಹಕಾರವನ್ನು ನೀಡಿದ್ದಾರೆ. ಮತ್ತು ಈ ಒಂದು ಏನು ಕೆರೆ ಅಭಿವೃದ್ಧಿ ಸಮಿತಿ ಇದೆಯಾ, ಇದು ತುಂಬ ಒಳ್ಳೆ ಮನಸ್ಸು ಮಾಡಿ ಅದಕ್ಕೆ ಸುತ್ತು ಏನು ಭದ್ರತೆಯ ವ್ಯವಸ್ಥೆ ಮತ್ತು ಅದಕ್ಕೆ ಮೆಟಲ್ಗಳನ್ನೆಲ್ಲ ಮಾಡಿ ಅಚ್ಚುಕಟ್ಟಾದಂಥ ಒಂದು ಕೆರೆಯನ್ನು ಇವತ್ತು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಹಾಗಿರುವಾಗ ಈ ಊರಿನ ಎಲ್ಲ ಜನತೆಗೆ, ಪಂಚಾಯತ್ನ ಎಲ್ಲ ಜನಪ್ರತಿನಿಧಿಗಳಿಗೆ ಹಾಗೂ ಸಹಕರಿಸಿದಂಥ ತಮಗೆಲ್ಲರಿಗೂ ಒಂದೇ ಮಾತಿನಲ್ಲಿ ನಾನು ಧನ್ಯವಾದವನ್ನು ತಿಳಿಸ್ತೇನೆ. ಯೋಜನೆಯ ಕಾರ್ಯಕ್ರಮಗಳನ್ನು ಸದಾ ಪ್ರೀತಿಸಿ ಹಾಗೆಯೇ ಇನ್ನಷ್ಟು ಈ ಊರಿಗೆ ನೆರವು ನೀಡುವಲ್ಲಿ ಯೋಜನೆ ಖಂಡಿತವಾಗಿಯೂ ತಮ್ಮ ಜೊತೆಯಲ್ಲಿದೆ ಅಂತ ಹೇಳಿ. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮಹದೇವು ಮಾತನಾಡಿ, ಧರ್ಮಸ್ಥಳ ಸಂಘದ ಸಹಕಾರದಿಂದ ಕಿರುಗಾವಲು ಗ್ರಾಮದ ದೊಡ್ಡ ಕೆರೆ ಉತ್ತಮವಾಗಿ ಅಭಿವೃದ್ಧಿ ಹೊಂದಿದ್ದು ಪೂಜೆ ಸಲ್ಲಿಸಿ ಕೆರೆ ಬಾಗಿನೇ ಅರ್ಪಿಸಲಾಗುತ್ತಿದೆ. ಕೆರೆ ಅಭಿವೃದ್ಧಿಗೆ ಸಹಕಾರ ನೀಡಿದ ಸರ್ವರಿಗೂ ಅಭಿನಂದನೆ ಸಲ್ಲಿಸುತ್ತೇನೆಂದು ಹೇಳಿದರು. ಒಂದು ಒಳ್ಳೆ ಉನ್ನತ ಸ್ಥಾನಕ್ಕೆ ಬಂದಿದೆ. ಈ ನಮ್ಮ ಗ್ರಾಮದ ಹಿರಿಯರ ಆಶೀರ್ವಾದದೊಂದಿಗೆ ಇವತ್ತು ಒಂದು ಸಮಾರಂಭ ಹಮ್ಮಿಕೊಂಡಿದ್ದೀವಿ. ಮತ್ತು ಬಾಗಿನ ಬಿಡುವಂಥದ್ದು, ಅನಾವರಣ ಮಾಡುವಂಥದ್ದು, ಮತ್ತು ಹಿರಿಗೆ ಒಂದು ನಮ್ಮ ಹಿರಿಯರ ಕಿರುಗಾವಲು ಗ್ರಾಮದ ಹಿರಿಯರಿಗೆ ಒಂದು ಸನ್ಮಾನವನ್ನು ಮಾಡಬೇಕು ಅಂತ ಹಮ್ಮಿಕೊಂಡಿದ್ದೀವಿ. ಇವತ್ತು ಯಶಸ್ವಿಯಾಗಿ ನಡೆಸಿಕೊಡಲಿ ಅಂತ ಕಾರ್ಯಕ್ರಮದಲ್ಲಿ ಗ್ರಾಮದ ಹಲವು ಹಿರಿಯ ಮುಖಂಡರನ್ನು ಅಭಿನಂದಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಇನಿಯತ್ ಖಾತೂನ್ ಅಭಿವೃದ್ಧಿ ಅಧಿಕಾರಿ ಹರಿಶಂಕರ್, ಯೋಜನೆಯ ತಾಲೂಕು ನಿರ್ದೇಶಕ ಲೋಕೇಶ್, ಕೆರೆ ಸಮಿತಿ ಅಧ್ಯಕ್ಷ ಮಹೇಶ್, ಮೇಲ್ವಿಚಾರಕರಾದ ಶ್ರೀಶೈಲ, ನಾಗರಾಜು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಮುಖಂಡರು ಪಾಲ್ಗೊಂಡಿದ್ದರು. ಭಾರತಿ ನಗರದ ಲಯನ್ಸ್ ಕ್ಲಬ್ ಮತ್ತು ಆರ್ಎಂ ಗೋಲ್ಡ್ ವತಿಯಿಂದ ಸರ್ಕಾರಿ PU ಕಾಲೇಜ್ NSS ಶಿಬಿರಕ್ಕೆ ಗುದ್ದಲಿ, ಪಿಕಾಸಿ, ಮಚ್ಚು, ಬಕೆಟ್, ಬಾಂಡಳಿಗಳನ್ನು ಸರ್ಕಾರಿ PU ಕಾಲೇಜಿನ ವಿದ್ಯಾರ್ಥಿಗಳಿಗೆ ವಿತರಿಸಿದ್ದರು.
ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ರವಿ ಮಾತನಾಡಿ, ಇಂದು ಸಮಾಜಮುಖಿ ಕೆಲಸಗಳನ್ನು ಮಾಡಬೇಕು. ನಾವು ಬದುಕುವುದಲ್ಲ, ಇಂತಹ ಶಾಲೆಗಳಿಗೆ ಮತ್ತು ಬಡತನದಲ್ಲಿರುವ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಬೇಕು. ನಾವು ನಮ್ಮ ಕುಟುಂಬ ಎಂದುಕೊಂಡು ನಾವೊಬ್ಬರೇ ಬದುಕುವುದಲ್ಲ, ಇನ್ನೊಬ್ಬರಿಗೆ ಸಹಾಯ ಮಾಡುವುದನ್ನು ಬೆಳೆಸಿಕೊಳ್ಳಬೇಕು ಎಂದು ಮಾತನಾಡಿದರು. ಇದೆಲ್ಲ ಒಂದು ರೀತಿಯಲ್ಲಿ ಸರ್ವಿಸ್ ಮಾಡ್ತಾ ಬಂದಿದೆ. ಈಗ ನಮ್ಮ ಕಾಲೇಜಿನ ಸರ್ಕಾರಿ ಕಾಲೇಜಿನ NSS ಕ್ಯಾಂಪ್ಗೆ ಸಲಕರಣೆ ಬೇಕು ಅಂತಂದಾಗ ನಮಗೆ ತುಂಬ ಖುಷಿ ಆಗ್ತು. ಆ NSS ಕ್ಯಾಂಪ್ಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು ಅನ್ನುವಂಥ ಆಸೆ ನನ್ನಲ್ಲಾಗ್ತು. ಹಾಗಾಗಿ ನಾವು ಕ್ಲಬ್ಬಲ್ಲಿ ತೀರ್ಮಾನ ಮಾಡಿ ಎಲ್ಲರೂ ಒಡಗೂಡಿ ಕೊಡೋಣ ಸಂತೋಷ ಅಂತೇಳಿ ತಾವು ಎಲ್ಲರೂ ಒಪ್ಪಿ ಈ ಒಂದು ಸಹಾಯವನ್ನು ಮಾಡ್ತಿದ್ದೀವಿ. ನೀವು ತಮ್ಮ ಕೈಲಾದಷ್ಟು ಸೇವೆಯನ್ನು ಮಾಡಿ ಹೀಗೆ ಸಮಾಜಮುಖಿಯ ಕೆಲಸಗಳನ್ನು ಮಾಡುವ ಕಡೆ ಗಮನವನ್ನು ಕೊಡಬೇಕು. ಜೊತೆಗೆ ನೀವು ವಿದ್ಯಾರ್ಥಿಗಳು ಒಳ್ಳೆಯ ರೀತಿಯಲ್ಲಿ ಎಜುಕೇಷನ್ ಮಾಡಬೇಕು. ಎಜುಕೇಷನ್ನು ಇವತ್ತು ತುಂಬ ಅತ್ಯವಶ್ಯಕ, ನಿಮಗೆಲ್ಲ ಗೊತ್ತಿದೆ. ಹಾಗಾಗಿ ದಯಮಾಡಿ ತಾವೆಲ್ಲರೂ ಚೆನ್ನಾಗಿ ಓದಿ ಮತ್ತು ಚೆನ್ನಾಗಿ ಸರ್ವಿಸ್ ಮಾಡಿ ಅಂತ ಹೇಳ್ತಾ ನನ್ನನ್ನು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಸಿದ್ದರಾಜು, ಅಂದಾನಿಗೌಡರು, ಕೃಷ್ಣ, ಸುನಿಲ್, PUC ಪ್ರಾಂಶುಪಾಲರಾದ ಹುಚ್ಚಯ್ಯ, ಸಿದ್ದರಾಜು ನಿರಾಜಿದ್ದರು. ಕಾಂಗ್ರೆಸ್ ಸರ್ಕಾರದ ಜನ ಮತ್ತು ರೈತ ವಿರೋಧ ನೀತಿಯನ್ನು ಖಂಡಿಸಿ ಹಾಗೂ ರೈತರ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಬಿಜೆಪಿ ರೈತ ಮೋರ್ಚಾದ ವತಿಯಿಂದ 3 ಹಂತದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುವುದು ಎಂದು ರಾಜ್ಯ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ HR ಅಶೋಕ್ ಕುಮಾರ್ ತಿಳಿಸಿದರು. ಮಳವಳ್ಳಿ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರದ ವೈಫಲ್ಯ ಹಾಗೂ ರೈತ ವಿರೋಧಿ ನೀತಿ ವಿರೋಧಿಸಿ ನವೆಂಬರ್ ಅಂತ್ಯದ ಒಳಗಾಗಿ ಬಿಜೆಪಿ ರೈತ ಮೋರ್ಚಾದ ವತಿಯಿಂದ ಎಲ್ಲಾ ತಾಲೂಕು ಕೇಂದ್ರದಲ್ಲಿ ಡಿಸೆಂಬರ್ ಮೊದಲ ವಾರದಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಹಾಗೂ ಬೆಳಗಾವಿ ಅಧಿವೇಶನ ವೇಳೆ ಬೃಹತ್ ಪ್ರತಿಭಟನೆ ನಡೆಸಲು ಪೂರ್ವ ಸಿದ್ಧತೆ ನಡೆಸಲಾಗುತ್ತಿದೆ ಎಂದು ಹೇಳಿದರು. ಕಾಂಗ್ರೆಸ್ ಸರ್ಕಾರ ರೈತರಿಗೆ ಕೊಟ್ಟ ಭರವಸೆಯನ್ನು ಈಡೇರಿಸುವಲ್ಲಿ ವಿಫಲವಾಗಿದೆ. ಪ್ರತಿ ಲೀಟರ್ ಹಾಲಿಗೆ 7 ರು ಏರಿಕೆ ಮಾಡುತ್ತೇವೆಂದು ಹೇಳಿದರೂ ಕೂಡ ಇಲ್ಲಿಯವರೆಗೂ ಹೆಚ್ಚಿಸಿಲ್ಲ. ಜೊತೆಗೆ ಬಿಜೆಪಿ ಸರ್ಕಾರ ಘೋಷಣೆ ಮಾಡಿದ 5 ರು ಪ್ರೋತ್ಸಾಹಧನದ ಹಣವೇ ಬಾಕಿ ಉಳಿದಿದೆ ಎಂದು ಛೇಡಿಸಿದರು. ಕಾಂಗ್ರೆಸ್ ಸರ್ಕಾರ ಬಂದು 2.5 ವರ್ಷ ಕಳೆದರೂ ಸಹ ರೈತರ ಬವಣೆ ತಪ್ಪಿಲ್ಲ. ರೈತ ಪರ ಚಳವಳಿಯಲ್ಲಿ ಹೋರಾಟ ಮಾಡಿರ್ತಕ್ಕಂಥವರೆಲ್ಲರೂ ಇವತ್ತು ಕೂಟಾಣಿಕೆ ರಾಜಕಾರಣ ಮಾಡ್ಕೊಂಡು ಕಾಂಗ್ರೆಸ್ ಪರ ಏಜೆಂಟ್ಗಳಾಗಿ ನಿಂತಿದ್ದಾರೆ. ನಮ್ಮ ಪಕ್ಷದ ರೈತ ಮೋರ್ಚಾದ ವತಿಯಿಂದ ನಾವು ಈಗ ಕಾಂಗ್ರೆಸ್ನ ಬಡಿದೇಳಿಸುವಂತ ಕೆಲಸವನ್ನು ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ 3 ಹಂತದ ಪ್ರತಿಭಟನೆಗಳು, ಪತ್ರಿಕಾಗೋಷ್ಠಿಗಳನ್ನ ಮಾಡಬೇಕು ಅಂತೇಳಿ ರಾಜ್ಯದ ನಮ್ಮ ಬಿಜೆಪಿ ನಿರ್ಧಾರ ಮಾಡಿದೆ. ಅದರ ಪ್ರಯುಕ್ತವಾಗಿ 30ರ ಒಳಗಡೆ ಎಲ್ಲಾ ತಾಲೂಕುಗಳಲ್ಲೂ ಪ್ರತಿಭಟನೆಯನ್ನು ಮಾಡಬೇಕು ಅಂತೇಳಿ ನಿಶ್ಚಯ ಮಾಡಿದ್ದಾರೆ. 1 ಮತ್ತು 2ನೇ ತಾರೀಕು ಒಳಗೆ ಜಿಲ್ಲಾ ಮಟ್ಟದಲ್ಲಿ ಉಗ್ರ ರೀತಿಯಲ್ಲಿ ಅತಿ ಹೆಚ್ಚು ಸಂಖ್ಯೆಯ ಕಾರ್ಯಕರ್ತರನ್ನು ಸೇರಿಸಿ ಪ್ರತಿಭಟನೆ ಮಾಡಬೇಕು ಅನ್ನುವಂಥದ್ದು 2ನೇ ಹಂತ. 3ನೇ ಹಂತ ಬೆಳಗಾವಿಯಲ್ಲಿ ನಡೀತಕ್ಕಂಥ ಅಧಿವೇಶನದಲ್ಲಿ ನಮ್ಮ ರೈತ ಮೋರ್ಚಾದ ವತಿಯಿಂದ ಅತಿ ಹೆಚ್ಚು ಕಾರ್ಯಕರ್ತರು, ರೈತ ಮೋರ್ಚಾದ ಪದಾಧಿಕಾರಿಗಳು ಸೇರಿ 1 ಲಕ್ಷಕ್ಕಿಂತ ಅಧಿಕವಾಗಿ ಸೇರಿ ಅಲ್ಲಿ ಪ್ರತಿಭಟನೆಯನ್ನ ಮಾಡುವಂಥದ್ದು, ಮುತ್ತಿಗೆ ಹಾಕುವಂತ ಕೆಲಸವನ್ನ ಮಾಡೋದು ಅಂತೇಳಿ ನಮ್ಮ ರಾಜ್ಯದ ರೈತ ಮೋರ್ಚಾ ಮತ್ತೆ ಬಿಜೆಪಿಯ ನೇತೃತ್ವದಲ್ಲಿ ಇವತ್ತು ನಡೀತಾ ಇದೆ. ಅದರ ಪೂರ್ವಭಾವಿಯಾಗಿ ನಾವು ಮಳವಳ್ಳಿಯಲ್ಲೂ ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ. ಕಳೆದ 2.5 ವರ್ಷದ ಹಿಂದೆ ಕಾಂಗ್ರೆಸ್ ನೇತೃತ್ವದ ಒಂದು ಸಮಿತಿ ಒಂದು ಪ್ರಣಾಳಿಕೆಯನ್ನು ಹೊರಡಿಸ್ತದೆ. ಆ ಪ್ರಣಾಳಿಕೆಯಲ್ಲಿ ರೈತರ ಪರವಾಗಿ ಏನೇನು ಕೊಟ್ಟಿದ್ದಾರೆ ಅಂತಂದ್ರೆ, 5 ರೂಪಾಯಿ ಇದ್ದಂಥದ್ದನ್ನ 7 ರೂಪಾಯಿಗೆ ನಾವು ಹಾಲಿನ ದರವನ್ನು ಏರಿಸ್ತೀವಿ ಅಂತೇಳಿ ಹೇಳಿದ್ದಾರೆ. ಮೈಸೂರು ಫ್ಯಾಕ್ಟರಿಯನ್ನ ಹಳೆಯದನ್ನ ಸರಿಪಡಿಸಕ್ಕಾಗಲ್ಲ, ಹೊಸದಾಗಿ ನಾವು ಮಾಡ್ತೀವಿ, 500 ಕೋಟಿಯನ್ನ ರಿಸರ್ವ್ ಮಾಡ್ತೀವಿ ಅಂತ ಬಜೆಟ್ ಅಲ್ಲೂ ಹೇಳಿದ್ದಾರೆ. ಸಾವಯವ ಕೃಷಿಗೆ ಒತ್ತು ಕೊಡ್ತೀವಿ ಅಂತೇಳಿ 5,000 ಕೋಟಿಯನ್ನು ರಿಸರ್ವ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೀರಾವರಿ ಯೋಜನೆಗಳಿಗೆ 35,000 ಕೋಟಿಗಳನ್ನ ಹೊಸದಾಗಿ ನಾವು ಬಜೆಟ್ ಕಳೆದ 2.5 ವರ್ಷದಿಂದ ಅವರು ಕುರ್ಚಿ ಉಳಿಸ್ಕೊಳ್ಳೋದ್ರಲ್ಲೇ ಯೋಜನೆ ಅವರು ಕಾಲ ಕಳೆದಿರುವಂತದ್ದು ತಮಗೆಲ್ಲ ಗೊತ್ತಿದೆ. ಹೆಚ್ಚು ಹಗರಣಗಳ ಮಾಡಿರ್ತಕ್ಕಂಥ CM, ಹೆಚ್ಚು ಸಾಲ ಮಾಡಿರ್ತಕ್ಕಂಥ CM ಯಾರಾದ್ರೂ ಇದ್ರೆ ಅದು ಸಿದ್ದರಾಮಯ್ಯನವರು ಅಂತ ಹೇಳಕ್ ಇಷ್ಟಪಡ್ತಾನೆ. ಇದಕ್ಕೆ ಸಪೋರ್ಟ್ ಕೊಟ್ಟಿರ್ತಕ್ಕಂಥವ್ರು ಆ ಕಾಂಗ್ರೆಸ್ನ ಎಲ್ಲಾ ಸಚಿವ ಸಂಪುಟದ ಸಹೋದ್ಯೋಗಿಗಳು, ಅದಕ್ಕೆ ಪಾಲ್ದಾರರು. ಈಗ ಕುರ್ಚಿಯನ್ನು ಉಳಿಸ್ಕೊಳ್ಳೋಕ್ಕೋಸ್ಕರವಾಗಿ ರೈತ ಪರ ಯೋಜನೆಗಳಿಗೆ ಆದ್ಯತೆ ಕೊಡ್ತಾನೆ, ರೈತರ ಪರ ಕಾಳಜಿ ವಹಿಸ್ತಾನೆ, ಯಾವುದಕ್ಕೆ ಆದ್ಯತೆನೆ ಕೊಡ್ತಾನೆ. ಈಗ ಮಾಡ್ತಿರ್ತಕ್ಕಂಥ ಅಪರಾಧ ಅಂತೇಳಿ ಹೇಳ್ಲಿಕ್ಕೆ ಇಷ್ಟಪಡ್ತಾನೆ. ಈ ಕೂಡಲೇ ಕುರ್ಚಿ ಕಾದಾಟವನ್ನ ನಿಲ್ಲಿಸಿ ರೈತರ ಪರವಾಗಿ ರೈತರ ಹೋರಾಟಕ್ಕೆ ಬೆಲೆ ಕೊಟ್ಟು ಅವರು ಎಲ್ಲ ಜ್ಞಾನವನ್ನ ಈ ಕಡೆಗೆ ರೈತರ ಪರ ಕೊಡ್ಬೇಕು ಅಂತ ಆಗ್ರಹ ಮಾಡ್ತಾನೆ.
ನಾವನ್ನು 3-4 ದಿವಸದೊಳಗಡೆ ತಮಗೆ ಗಮನಕ್ಕೆ ತರುತ್ತೇವೆ. ಗೋಷ್ಠಿಯಲ್ಲಿ ರೈತ ಮೋರ್ಚಾ ತಾಲೂಕು ಅಧ್ಯಕ್ಷರಾದ ಶಶಿಕುಮಾರ್, ತಾಲೂಕು ಪ್ರಧಾನ ಕಾರ್ಯದರ್ಶಿ ಆನಂದ್, ಮುಖಂಡರಾದ ರಾಜೇಶ್, ಷಣ್ಮುಖೇಗೌಡ, ರಮೇಶ್, ಜವರೇಗೌಡ, ಶಿವಲಿಂಗಸ್ವಾಮಿ, ಉಮೇಶ್ ಸೇರಿದಂತೆ ಇತರರು ಇದ್ದರು. ಸ್ಥಳೀಯ ವಿಪ್ರ ಸೇವಾ ಸಮಿತಿಯಿಂದ ಪಟ್ಟಣದ ಇತಿಹಾಸ ಪ್ರಸಿದ್ಧ ಶ್ರೀ ಯೋಗಾನ ನರಸಿಂಹ ದೇವಾಲಯದಲ್ಲಿ 13ನೇ ವರ್ಷದ ಶ್ರೀ ಸುಬ್ರಹ್ಮಣ್ಯ ಷಷ್ಠಿಯು ಪ್ರಾರಂಭಗೊಂಡಿತು. ಮುಂಜಾನೆ ವೇದ ವಿದ್ವಾಂಸ ನಟರಾಜ್ ಮತ್ತು ನಂಜುಂಡ ಭಟ್ರವರ ನೇತೃತ್ವದಲ್ಲಿ ವಿಪ್ರ ಬಾಂಧವರಿಂದ ಅರುಣ ಮತ್ತು ಪವಮಾನ ಪಾರಾಯಣವನ್ನು ಏರ್ಪಡಿಸಲಾಗಿತ್ತು. ನಂತರ ವಾಸವಿ ಮಹಿಳಾ ಮಂಡಳಿಯಿಂದ ತಿರುಪಾವಯಿ ಪಟ್ಟಣ ಮತ್ತು ನಾರಸಿಂಹ ಸ್ತೋತ್ರವನ್ನು ಪಠಿಸಲಾಯಿತು. ರಾತ್ರಿ ಇಲ್ಲಿನ ಮಾದರಿ ಶಾಲಾ ಮಕ್ಕಳಿಂದ ನಾಗೇಶ್ ನಿರ್ದೇಶನದಲ್ಲಿ ಹಚ್ಚೇವು ಕನ್ನಡದ ದೀಪ, ನವದುರ್ಗಿಯರಿಯ ನಮನ ಮತ್ತು ಶಿವತಾಂಡವ ನೃತ್ಯ ರೂಪಕವನ್ನು ಸಾದರಪಡಿಸಲಾಯಿತು. ವಿದ್ಯಾರ್ಥಿಗಳಿಗೆ ವಿಪ್ರ ಸೇವಾ ಸಮಿತಿ ಅಧ್ಯಕ್ಷ ವಿಜಯಕುಮಾರ್, ಕಾರ್ಯದರ್ಶಿ ಸುರೇಶ್ ರಂಗೇರಿ ಮತ್ತು ಶ್ರೀನಿವಾಸ್ ನೆನಪಿನ ಕಾಣಿಕೆಯನ್ನು ನೀಡಿದರು. ಗುರುವಾರ ದೇವಾಲಯದಲ್ಲಿ ಎಂದಿನಂತೆ ಮುಂಜಾನೆ ಸಾರ್ವಜನಿಕರಿಂದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ತನಿ ಎರಸಲಾಯಿತು. ಮಧ್ಯಾಹ್ನ ದೇವಾಲಯದಲ್ಲಿ ವಿಶೇಷವಾಗಿ ಶಾಲಿಪಿಷ್ಟ ಆರಾಧನಾ ಹೋಮವನ್ನು ಏರ್ಪಡಿಸಲಾಗಿದ್ದು, ಪೂಜೆಯ ನಂತರ ಮಹಾಮಂಗಳಾರತಿಯ ನೆರವೇರಿಸಲಾಯಿತು. ಬಂದ ಸಾವಿರಾರು ಭಕ್ತಾದಿಗಳಿಗೆ ಅನ್ನ ಸಂದರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಸಂಜೆ ಚಿಕ್ಕುಡಿ ಬಾಯ್ಸ್ ತಂಡದಿಂದ ಷಷ್ಠಿ ದೀಪೋತ್ಸವ ಮತ್ತು ಉಂಜಲೋತ್ಸವವನ್ನು ಏರ್ಪಡಿಸಲಾಗಿದ್ದು, ಸಾವಿರಾರು ಭಕ್ತಾದಿಗಳು ಪಾಲ್ಗೊಂಡು ಪುನೀತರಾದರು.